ಮಾಮ್ ಕಾಲೇಜಿಗೆ ಬರಬೇಡ ಇವತ್ತು. ಯಾಕೆ ಏನಾಯ್ತು? ಒಂದ್ ಗುಡ್ ನ್ಯೂಸ್ ಒಂದ್ ಬ್ಯಾಡ್ ನ್ಯೂಸ್ ಐತೆ. ಬ್ಯಾಡ್ ನ್ಯೂಸ್ ಹೇಳು. ಕ್ಲಾಸ್ ಹೊಡೆ ಬರ್ತಾ ಇದ್ದಂಗೆ ನಿಂಗ್ ಒಂದ್ ಹುಡುಗಿನೂ ಕಾಣಿಸಲ್ಲ. ಅದ್ರಲ್ಲಿ ಬ್ಯಾಡ್ ನ್ಯೂಸ್ ಏನಾಯ್ತು? ಆದ್ರೆ ಬ್ಯಾಗ್ ಇಡ್ತಾ ಇದ್ದಂಗೆ ಎಲ್ಲಾ ಗುಂಪಲ್ ಬಂದ್ಬಿಟ್ಟು ನಿಂಗ್ ರಾಕೆ ಕಟ್ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ನಿನ್ ಕ್ರಶ್ ಮಾತ್ರ ಯಾಕೋ ಗೊತ್ತಿಲ್ಲಪ್ಪ, ಅವಳಿಂದ ವಾಶ್ರೂಮ್ ಮುಂದೆ ಓಡಾಡ್ತಾಳೆ. ನನ್ನೇ ಮಚ್ಚ ಹುಡುಕ್ತಾ ಇರೋದವಳು. ನಾನ್ ಇವತ್ತು ರಕ್ಷಾ ಬಂದ ಅಂತ ಗೊತ್ತಿಲ್ದಿರ ನಿಂಕೋ ಮುಂಚೆನೆ ಕಾಲೇಜಿಗೆ ಬಂದ್ಬಿಟ್ಟೆ. ಎಲ್ಲ ಹುಡುಗಿರು ಬಂದ್ ರಾಕೆ ಕಟ್ಬಿಟ್ರು, ಆದ್ರೆ ಅವಳ ಕೈಲಿ ಮಾತ್ರ ಕಟ್ಸ್ಕೊಂಬಾರ್ದು ಅಂತ ವಾಶ್ರೂಮ್ ಬಂದು ಔಚ್ಕೊಂಡಿದೀನಿ. ಸರಿ ಅದ್ ಬಿಡು, ಇನ್ನೊಂದ್ ಗುಡ್ ನ್ಯೂಸ್ ಏನು? ನಮ್ ಮ್ಯಾಥ್ಸ್ ಟೀಚರ್ ಹಿಟ್ಲರ್ ಇದ್ನಲ್ಲ, ಅವನು ಇವತ್ತು ಕಾಲೇಜಿಗೆ ಬಂದಿಲ್ಲಪ್ಪ. ಅವ್ನ್ ಪೀರಿಯಡ್ ಫುಲ್ ಫ್ರೀ ಇರುತ್ತೆ, ಆರಾಮಾಗಿ ಆಟ ಆಡ್ಬೋದು. ಹಿಟ್ಲರ್ ಇಂಗ್ಲಿಷ್ ಮೇಡಮ್ ಇಂದ ತಪ್ಪಿಸ್ಕೊಳಕ್ಕೆ ನನ್ ಪಕ್ಕದಲ್ಲೇ ವಾಶ್ರೂಮ್ ಅಲ್ಲಿ ಔಚ್ಕೊಂಡೈತೆ. ಏನ್ ಹೇಳ್ತಾ ಇದ್ಯಾ ನಿಜವಾಗ್ಲು? ಏನ್ ಮಾಡ್ತಾ ಇದೀಯ? ಏನೋ ಯಾರ ಜೊತೆ ಮಾತಾಡ್ತೀಯ ಹೋಗ್ಲಿಂದ? ಸರ್ ಏನಿಲ್ಲ ಸರ್, ನಮ್ ಮನೆಯಿಂದ. ಸರಿ ಇಲ್ಲೇ ಎಷ್ಟೊತ್ತಿರ್ತೀಯ? ಹೋಗ ಕ್ಲಾಸ್ ರೂಮ್ಗೆ. ಕ್ಲಾಸ್ ರೂಮ್ಗ? ಸರ್ ನಾನು ಈ ಕಡೆಯಿಂದ ಕಾಂಪೌಂಡ್ ಹಾರ್ಕೊಂಡು ಹೋಯ್ತೀನಿ. ನಾನು ಇವತ್ತು ಕಾಲೇಜಿಗೆ ಬಂದಿದೆ ಅಂತ ಯಾರಿಗೂ ಹೇಳ್ಬೇಡಿ. ನಾನೇನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಒಳ್ಳೆ ಟೀಚರ್ ಒಂದ್ ಕಡೆ ಸರ್, ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ ಸರ್, ನಂಗೆ ಟೈಮ್ ಆಯ್ತು, ಬರ್ಲಾ? ಹೋಗು ಹೋಗು, ನಾಳೆ ಬತ್ತಿಯಲ್ಲ ಪ್ರಿನ್ಸಿಪಲ್ ಆಫೀಸ್ ಮುಂದೆ ನೀಡ್ ಆನ್ ಮಾಡಿಸ್ತೀನಿ ನಿನ್ನ. ಒಂದೇ ನಿಮಿಷ ಹಂಗೆ ಇರಿ ಸರ್. ಲೋ ಮಾಮ್, ಇಂಗ್ಲಿಷ್ ಟೀಚರ್ ಎಲ್ಲವ್ರೆ ಅಂದೆ? ಯಾಕೋ ಗೊತ್ತಿಲ್ಲಪ್ಪ, ಅವರು ಅವಾಗ್ಲಿಂದ ವಾಶ್ರೂಮ್ ಮುಂದೆ ತಿರುಗ್ತವ್ರೆ. ಸರ್ ನಂದು ಬಿಡಿ, ನಿಮ್ಗೆ ಅಂತ ಇಂಗ್ಲಿಷ್ ಮ್ಯಾಮ್ ವಾಶ್ರೂಮ್ ಆಚೆನೆ ಕಾಯ್ತವ್ರಂತೆ. ಸರಿ ಸರ್, ನಂಗೆ ಟೈಮ್ ಆಯ್ತು, ಬರ್ಲಾ? ಇರೋ ಒಂದ್ ನಿಮಿಷ ಇರೋ. ಯಾಕೆ ಸರ್, ಏನಾಯ್ತು? ನಂಗೆ ಹೋಗೋ ಜಾಗ ಆಯ್ತಾ? ಹ್ಞೂ ಸರ್ ಐತೆ, ಬನ್ನಿ ಇಬ್ರು ಓಡೋಗ್ಬಿಡೋಣ. ಅಂದ್ರೆ ನಿಮ್ಗೂ ಜಾಗ ಐತೆ, ಬನ್ನಿ ಸಾರ್ ಅಂದೆ. ನೋಡಿ, ನೀನು ಯಾರಿಗೂ ಹೇಳ್ಬೇಡ, ನಾನು ಯಾರಿಗೂ ಹೇಳಲ್ಲ. ಹ್ಞೂ ಸರಿ ಸರ್, ನಾನು ಯಾರಿಗೂ ಹೇಳಲ್ಲ. ಆದ್ರೆ ನಾನ್ ಹೇಳ್ತೀನಲ್ಲ ಸಾರ್. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಏನ್ ಮರಿ ಬರ್ತಡೆ ಅಂತೆ? ಏನೋ ಗೊತ್ತಿಲ್ಲಪ್ಪ, ಜನ ಹಂಗ ಹೇಳ್ತಾರೆ. ಜನ ಹಂಗ ಹೇಳ್ತಾರ? ಹೋಗ್ ಜನರು. ಲಾ ಮಚ್ಚ, ನಿಂಗೆ ಏನ್ ಅನ್ಸುತ್ತೆ? ನಾವು ಮಿಡಲ್ ಈಸ್ಟ್ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ, ಇಲ್ಲ ರಷ್ಯಾ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ? ಪೆಟ್ರೋಲ್ ಪಂಪ್ ಎದುರುಗಡೆ ಇರೋ ಬಾರಲ್ಲಿ ಕೆಳಗಡೆ ಬಿದ್ದಿರೋ 1 ಲೀಟರ್ ವಾಟರ್ ಬಾಟಲ್ ಎತ್ಕೊಂಡು 30 ರೂಪಾಯಿ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋದು ನೀನು. ನಿನಗೇನ್ ಸಿಕ್ಕಿದಲ್ಲ? ಎಲ್ಲಾ ಕಡೆ ವಾರ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಎಲ್ಲ ಬಿದೋಡಿರುತ್ತಲ್ಲ. 50 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಬಡ್ಡಿ ಕೇಳೋ ಬೋಳಿ ನೀನು. ಏನ ಕೇಳಿದ್ರೆ ಸಂಬಂಧ ಇಲ್ದಿರದೆಲ್ಲ ಹೇಳ್ತಿಯಲ್ಲ. ಹಂಗೇನೆ ನಿಂಗೂ ಸ್ಟಾಕ್ ಮಾರ್ಕೆಟ್ಗೂ ಸಂಬಂಧನೇ ಇಲ್ಲ, ಯಾಕೆ ಮಾತಾಡ್ತೀಯಾ? ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. 1101 ರೂಪಾಯಿ ಇದೆ, ತಗೋ. ಯಾಕಕ್ಕ? ನೀವು ರಾಖಿ ಕಟ್ಟಿದಾಗ ನಿನ್ ತಮ್ಮ ಏನು ಕೊಡಲ್ಲ ಅಂತ ನಿಮ್ ಬಾವ ಹಂಗಿಸ್ತಾ ಇರ್ತಾರೆ. ಈ ಸತಿ ನಾನ್ ರಾಖಿ ಕಟ್ಟಿದ ಕೂಡ್ಲೆ ಈ 1101 ರೂಪಾಯಿನ ನನ್ ಕೈ ಕೊಡು. ಅವರು ಅವಾಗ ನಿನ್ ಬಗ್ಗೆ ಪ್ರೌಡ್ ಫೀಲ್ ಮಾಡ್ಬೇಕು. ಹಿಂಗೆ ಸೂಪರ್. ಏನ್ರೋ ರಾಖಿ ಹಬ್ಬ ಜೋರಾ? ಬಾವ, ಫುಲ್ ಜೋರು. ರಾಖಿ ಹಬ್ಬಕ್ಕೆ 1101 ರೂಪಾಯಿ ಕೊಡ್ಬೋದಿತ್ತು ಚಿನ್ನ. ಅವನೇನ್ ದುಡಿತಾನೇನೆ? ಅವ್ನು 101 ರೂಪಾಯಿ ಕೊಟ್ಟಿರೋದೇ ದೊಡ್ಡ ವಿಚಾರ. ನೆಕ್ಸ್ಟ್ ವರ್ಷ ಕೊಡ್ತಾನೆ ಬಿಡು. ಕೊಡ್ತೀನಕ್ಕ, ನೆಕ್ಸ್ಟ್ ಇಯರ್ ಕೊಡ್ತೀನಿ. ನನ್ ಕೆಲ್ಸ ಇದೆ. ಹ್ಯಾಪಿ ರಕ್ಷಾ ಬಂಧನ್ ಒನ್ಸ್ ಅಗೇನ್. ಬಾಯ್ ಬಾವ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನದೆ ಬಾ ಕಾಣಕ್ಕಲ್ಲಿ. ಏನು ಇಷ್ಟೊಂದು ಸಖತ್ತಾಗಿ ಮಾಡವಳೆ. ಇದೇ ಚಾನ್ಸು. ನಮ್ಮ ಅಮ್ಮನ ಮುಂದೆ ಹೊಗಳಿದ್ರೆ ನೈಟ್ ಪಾರ್ಟಿಗೆ ಪರ್ಮಿಷನ್ ಕೊಡ್ತಾಳೆ. ಜಾಮೂನ್ ಸಖತ್ತಾಗಿ ಮಾಡಿದೆ ಕಣೆ. ನನ್ನ ಲಕ್ಕಿ ನೀನು ಪಡ್ಕೊಂಡಿರೋದು. ಜಾಮೂನ್ ನಾನೆಲ್ಲ ಮಾಡಿರೋದು, ನಿಮ್ಮಮ್ಮ. ಅಯ್ಯಯ್ಯೋ, ಜಾಮೂನ್ ನಮ್ಮಮ್ಮ ಮಾಡಿದ್ಲ. ಇವಾಗ ಏನಾದರೂ ಕವರ್ ಮಾಡಲಿಲ್ಲ ಅಂದರೆ ಪಾರ್ಟಿ ಇರಲಿ, ಪಾರ್ಟಿಗೆ ಕೊಯ್ದಾಕ್ತಾಳೆ ನನ್ನನ್ನು. ಏನು ಮಾಡೋದು? ಇವಳು ಮುಂದೆ ನಮ್ಮ ಅಮ್ಮನ ಬೈಯೋಣ. ಏನಮ್ಮ ರಸಮ್ ಹಿಂಗ್ ಮಾಡಿದ್ಯಾ? ನಿನ್ ಮಕ ಮಾಡ್ದಂಗ್ ಮಾಡಿದ್ಯಾ? ಜ್ವರನೇ ಕಡಿಮೆ ಆಯ್ತಾ ಇಲ್ವಲ್ಲ ಚಿನಿ? ಚಿನಿ, ನನ್ಗೆ ಯಾಕೋ ಬದುಕ್ತೀನಿ. ಚಿನಿ ಹಂಗೆಲ್ಲ ಅಂತೀಯ? ಚಿನಿ, ನಾನೇನಾದ್ರೂ ಸತ್ತೋದ್ರೆ ನೀನ್ ಇನ್ನೊಂದು ಮದ್ವೆ ಆಗ್ತೀಯಲ್ಲ? ಹಂಗೆಲ್ಲ ನಾಲ್ಕಿನ ಸತ್ತೋದ್ರೆ ಅವಳಿಗೆ ನನ್ ಸೀರೆ, ನನ್ ಚೂಡಿದಾರ್ ಎಲ್ಲ ಕೊಡ್ತೀಯಲ್ವಾ? ಅವಳೇನ್ ಸೀರೆ ಚೂಡಿದಾರ್ ಹಾಕೋತಾಳ ಚಿನ್ನು? ಅವಳೆಲ್ಲ ಹಾಕೊಡೋದೆಲ್ಲ ಇಷ್ಟೇ. कौन सा गाड़ी है? यही गाड़ी.
ನಿಜವಾದ ಸಂಬಂಧಿಕರು ಹೆಂಗ್ ಗೊತ್ತಾಕಾರಿ? ನಿಜವಾದ ಸಂಬಂಧಿಕರು ಹೆಂಗ್ ಗೊತ್ತಾಕಾರ ಅಂದ್ರ ದವಾಖಾನ್ಯಾಗ ಬಿದ್ದಾಗ ನಮ್ ಬಾಯಿ ಮತ್ ಬಾಯಾಗಿರುವಾಗ ಕೈಯಾಗ ಯಾವ ರೊಕ್ಕ ಹಿಡಿಯಂತ ಕೊಡ್ತಾನಲ್ಲ ಅವ್ ನಿಜವಾದ ಸಂಬಂಧಿಕ. ಮತ್ ಸತ್ತಾಗ ಅಳಾವ್ರಿ ಅವ್ರೆಲ್ಲ ಚಾ ಹಚ್ಚು ಮಾಡಿ ತಿನ್ನಾಕ ಬರಾರಿಯಪ್ಪ. ಯಾವಾಗ ನೋಡ್ ಬಳಸ್ತಾನೆ ಇರ್ತಾನೆ. ಚೇತಾ Follow Wild Beast for more. ನಿಮ್ 3 ಜನರು ನನ್ನ ಅಕ್ಕ ತಂಗಂದಿರು. ನೀವು 3 ಜನರು ನಾನು ಚಿಕ್ಕವನಿದ್ದಾಗ ಎಷ್ಟು ಹಿಂಸೆ ಟಾರ್ಚರ್ ಕೊಟ್ಟಿದ್ದೀರಾ ಅಂದ್ರೆ, ನೀವು 3 ಜನದಲ್ಲಿ ಯಾರು ಬೆಸ್ಟ್ ರಾಖಿ ಕಟ್ತೀರಾ? ಇವತ್ತು ನಿಮ್ 3 ಜನಗೂ ಒಂದು ಚಾಲೆಂಜು. ನೀವು 3 ಜನದಲ್ಲಿ ಯಾರು ಬೆಸ್ಟ್ ರಾಖಿ ಕಟ್ತೀರಾ ಅವ್ರಿಗೆ 50,000 ಫೋನ್ ಗಿಫ್ಟು. ಸರಿ ಅಣ್ಣ, ಸರಿ 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 ಸರಿ. ಏನ್ ಮಲ, ನೀನ್ ನನ್ಗೆ ಚಿನ್ನದ ರಾಖಿ ಕಟ್ಟಿದ್ಯಾ? ಮಲ, ನೀನ್ ನನ್ಗೆ ಬೆಳ್ಳಿದ ರಾಖಿ ಕಟ್ಟಿದ್ಯಾ? ಇದೇನ್ ಶೀತಲ್, ನೀನ್ ನನ್ಗೆ ಪೇಪರ್ದು ರಾಖಿ ಕಟ್ಟಿದ್ಯಾ? ಅಣ್ಣ ಇದು ಪೇಪರ್ ಅಲ್ಲ, ಪಕ್ಕದ ಮನೆಯಲ್ಲಿ ಫಾರಿನ್ ಇಂದ ಒಬ್ಳು ಅಕ್ಕ ಬಂದವಳು, ಅವಳ ನಂಬರ್ ಇದು. ತಗೋ, ನಾ ಅಕ್ಕ ನೀನೇ ನೋಡಿ ಒರಿಜಿನಲ್ ತಂಗಿ. Okay. Yes, sir. Attendance. Yes, sir. Who's this? Yes, sir. Silence. Yes, sir. Stop it. Yes sir. Why? Yes, sir. Nonsense. Yes, sir. Get out. Yes, sir. 2,000, 2,500, 2,800, 3,000. ಕೈಯಾಗ ಎಷ್ಟ ಕುಂದ್ರೊಕ್ಕ? ಇನ್ನೆರಡು ರಾಖಿ ಕಟ್ಬಿಟ್ಟೆ ಅಂದ್ರೆ 5,000 ರೂಪಾಯಿ. ಜೋರ್ ಐತಿ ಹಂಗದ್ರ ರಕ್ಷಾ ಬಂಧನ. ನಿನಗೊಂದ್ ಕಟ್ಲೇನ? ನಾನ್ ನಿನ್ ಗಂಡಲೆ ಬಿಸ್ನೆಸ್ ನಾಗ ಇವೆಲ್ಲ ಲೆಕ್ಕಕ್ ಬರಲ್ಲ, ಹಿಡಿ ಕೈ. ಈ ಬಂದೈತಿ ಆರಾಮದೇ ಐತಿ. ನಿಮ್ಮ ಅಪ್ಪ ಹೇಳಿದಾನ ಇಲ್ಲೇ ಒಳಗದಾನ ಬಾ. ಲೇ, ನಂದಿನಿ ಫೋನ್ ಮಾಡಾಕತ್ತಾಳ. ಅವನ ಕಟ್ ಮಾಡಿ ಹೋಗಿಲೆ. ಲೇ, ಕಟ್ ಮಾಡಿ ನೋಡು. ಫೋನ್ ಕಳ್ದೋತ್ ಕಣಪ್ಪ. ಫೋನ್ ಮಾಡಿದ್ರೆ ಚುಚ್ಚ ಅಪ್ಪು, ನಿನ್ಗೇನ್ ಒಲ್ಲು ಬೈತಿಲ್ಲ, ಮದ್ವೆ ಆಗ್ಬೇಕಂಬದು. ಎಷ್ಟ್ ದಿನ ಕಾರ್ಡ್ ಕೊಡಕ್ ಹೋದ ಅತ್ಲಾಗೆ ಹೋದೆ. ಫೋನ್ ಕಳ್ದೋತ್ ಕಣಪ್ಪ, ಕಳ್ದೋತು. ಅದೇ ನಿಕ್ಕರಗಳು ನಾಣ್ಯನೆ ತಲೆಗೆ ಏನ್ ಸಗಣಿ ಇಕ್ಕೊಂಡಿದ್ದೆ ನೀನು, ಒಲ್ ಬಿರ್ಲ ನಿನಗೆ. ಮೆಜೆಸ್ಟಿಕ್ ನಾಗೆ ಬಸ್ ಹತ್ತವಾಗ ಹಿಂದೂ ಜೋಮ್ನ ಕಿಕ್ಕೊಂಡಿದ್ದೆ, ಯಾವನ ಎಗ್ರಿಷನ್ ಅದೇ ಹೋದ್ನಲ್ಲಪ್ಪ, ಏನ್ ಮಾಡೋದು. ಅಲ್ವಲ್ಲ ಅಲಲ್ಕೋರ್ ತಿಗದಿನ ಕ್ಯಾವನ ಫೋನ್ ಚಿಗಿಸಂತಾನೆ ನಿನ್ಗೆ ನಿಟ್ಟೈತಿ, ಅದೇನ್ ಊರೇ ಅದು ತೊಡೆ ಪಕ್ಕದಾಗೆಲ್ಲ ಫೋನ್ ಇಕ್ಕೊಂಡ್ರೆ ಗಂಡಸ್ತಾನಕ್ ತೊಂದ್ರೆ ಆಗುತ್ತೆ ಅಂತ ವಿಡಿಯೋದ ನೋಡಿದ್ದೆ, ಅದಕ್ಕೆ ಹಂಗ್ ಮಾಡ್ದೆ ನಾನು. ಓ, ಈಗ ಬಾರಿ ಗಂಡಸಾಗ್ಬಿಟ್ಟೆ ನಾ ಬಂದಾನೆ 3 ಮಕ್ಳು ಮಾಡಿ ಶಿಶ್ವರ ಕಳ್ಸೋದೇನೆ. ನನ್ನ ಮಗನೇ ಅದ್ ಬಿಡು ಹೋಗ್ಲಿ. ಅದಕ್ಕೆ ಸದ್ಯಕ್ಕೆ ನಮ್ ಫ್ರೆಂಡ್ ತಿಪ್ಪೇಸಿದ್ರಾಗ ಸಿಮ್ ಹಾಕ್ಯಣಿ. ಎಲ್ಲೇ ಇದೆಯಾ? ಎಲ್ಲಿ ಪ್ರಿಂಟ್ ಮಾಡ್ಸಕ್ ಬಂದೆ, ಕಾರ್ಡ್ ಕಳೆದೋಗಿದ್ದು ಬಸ್ನಾಗೆ. ಅದಕ್ಕೆ ರಾಮ ಗೋವಿಂದ, ಆಡ ಹುಡುಗ್ ಮದುವೆ ಮಾಡಿರ ಅದೇನೋ ಮಾಡಿದ್ರು ಅಂತಾರಲ್ಲ, ಅಲ್ಲಲ್ಲಿ ಅರಿವಿಲ್ಲದ ಕತ್ತೆ. ಆ ಬಸ್ನಾಗೇನು ಕಾರ್ಡ್ ಎಲ್ಲ ತಿಗದಡಿಕಾಕಿ ಕುಕ್ಕೊಂಡಿದ್ದೆ, ನಿಟ್ಟಿರ್ಲಿಲ್ಲ ನಿನಗೆ. ಮಕ್ಕಂಡಿದ್ದೆ, ದಿಡಿಗ್ ನೆದ್ದು ಇಳ್ದ ನೆನೆಸ್ಕೊಂಡೆ. ನೆನೆಸ್ಕೋಬಾರ್ದಾಯ್ತು, ಇಸಿಕೋಬೇಕಾಯ್ತು ಕುಕ್ಕೊಂಡು. ಆಗ ನಾವೇನ್ ಮಾಡೋಣ, ಒಕ್ಕರೆಲ್ಲ ನೂಕಿರು. ಈಗ ದುಡ್ಡು ಹಾಕಿ ಲೇಟ್ ಆಗುತ್ತೆ ನನ್ನಂತಾಗಿಲ್ಲ ದುಡ್ಡು. ಅಲ್ಲಿ ಬಸ್ ಇಳಿದ್ ಬರೋವಾಗ ಅವ್ನು ದಿಮ್ಮಂದ್ ಕಲ್ತಂದ್ ನನ್ನ ಎದೆ ಮೇಲೆ ಹಾಕ್ಬಿಡು. ಅಪ್ಪಳೆ ನನ್ನ ಮಗನ ಒಕ್ಕರ್ ನೂಕಿರಂತ ನಾಚಿಕೆ ಆಗಲ್ಲ ನಿನಗೆ. ಇನ್ನು ಏನೇನ್ ನೀಗ್ಲಿಕ್ಕೆ ಇಲ್ಲಿ ಬಂದು ನಿನ್ ಮದುವೆ ಮಾಡ್ದಂಗ ಸುಮ್ಮನೆ ಬಸ್ಸು ಬಿಟ್ಟಿರ ನನ್ನ ದುಡ್ಡನ್ನ ಉಳಿಯವು. ಮಗನೇ ನಂಗೆ ನೀನು ಬೇಕು. ಹುಡುಗರು ಕೊಂದಿಟ್ಟು ಮಾರ. Matahari
बिगू भाई रोम रोम भाइयों सिस्टम पार देंगे भैया मेरे राखी के बंधन को निभाना, भैया मेरे छोटी बहन को बहुत नीचा निभाना। गई माल आ गया ये क्या हो गया छोटे बहन को ना भूला। ಮಾವ ಹಾ ಮಧ್ಯಾಹ್ನ ಬಂದೇನೋ ಸರ, ಯಾಕೆ ಬಂದೆ? ತಂಗಿನ ತವ್ರ ಮನೆ ಕರ್ಕೊಂಡು ಹೋಗಿ ಬಂದಿನ ಮಾವ ನಾಗರ ಪಂಚಮಿ ಹಬ್ಬಕ್ಕ. ಯಾಕೆ ನಾವು ಹಬ್ಬ ಮಾಡಲ್ಲ ಏನಿಲ್ಲಿ? ಗಂಡನ ಮನೆ ಮಾಡೋದ್ ಬೇರೆ ಆಕತಿ, ತವ್ರ ಮನೆ ಮಾಡೋದ್ ಬೇರೆ ಆಕತಿ. ಯಾಕೆ ನೀವು ತವ್ರ ಮನೆ ಉಂಡೆ ಉಪ್ಪಾಕಿ ಮಾಡ್ತೀರೇನ? ಉಪ್ಪಾಕಿ ಹೆಂಗ್ ಮಾಡಕ್ ಬರ್ತೋ? ಎಲ್ಲಾರು ಬೆಲ್ಲ ಹಾಕಿ ಮಾಡ್ತಾರ. ಮತ್ ನಾವು ಬೆಲ್ಲ ಆಯ್ಕೆ ಮಾಡ್ತೀವಿ, ಇಲ್ಲೇ ಹಬ್ಬ ಮಾಡ್ಲ ನಡಿ ಆಕಿ. ಹೆಂಗಲ್ಲಮ್ಮ ತವ್ರ ಮನೆ ಮಾಡೋದ್ ಬೇರೆ ಆಕತಿ. ಹಾಗಾದ್ರೆ ತವ್ರ ಮನೆ ಬೆಲ್ಲ ಉಂಡಿ ಇಟ್ಟು ಇಲ್ಲಿಗೆ ತಂದು ಕೂಡ ನೀ ನಡಿ. ಈ ಸಾಂಗ ನೀನೇನು ಆಡಿದ್ದು? ನಿಮ್ ಬಾಯಿ ಮುಣಕ ಮೊದ್ಲು ವರಲಕ್ಷ್ಮಿ ಹಬ್ಬದ ದಿನ ಸಿಕ್ಬೇಕ್ತಾನೆ ನೀನು. ಅವ್ನು ಕರೆಸ್ಬಿಟ್ಟು ಆಡೇಳ್ಸನು. ಎಲ್ಲ ಮುಗಿದಾದ್ಮೇಲೆ ಸಿಗ್ತಿಲ್ಲ ನನ್ಗೆ. ಈಗ ನೆಕ್ಸ್ಟ್ ಇಯರು ವರಲಕ್ಷ್ಮಿ ಹಬ್ಬ ಬತ್ತಲ್ಲ, ಅವಾಗ ನಿನ್ನ ಕೈಲಿ ಕರೆಸ್ಬಿಟ್ಟು ಸಾಂಗ ಆಡಿಸ್ತೀನಿ ನಾನು. ಆಮೇಲೆ ನೀನು ಕಂಡಿಲ್ಲ ಆಡ್ಬೇಡ. ಕ್ಯಾಟ್ರ್ ಸಿನಿಮಾ ಹೋಗಿತಾರ, ಹಂಗೆ ಹೋಗಿದ್ರು ಅಲ್ದು ನಿಂಗೆ ಹೋಗಿತಾರ. ಲೋತಮ್ಮ, ಇವತ್ತು ರಕ್ಷಾ ಬಂಧನ್, ರಾಖಿ ಕಟ್ಬೇಕು, ಕೈ ಕೊಡು. ಅಪ್ಪಯ್ಯ 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 ಅಪ್ಪಯ್ಯ, ಇದೇ ಖುಷಿಗೆ ಏನು ಇಲ್ವಾ? ರಾಖಿನೇ 25 ರೂಪಾಯಿ ಕಣೋ. ನಾನು ಎಂಟರ್ಟೈನ್ ಮಾಡು ಕೊಡ್ತೀನಿ. ಮ್ಯೂಸಿಕ್ ಲೋ ತಮ್ಮಯ್ಯ ನಿನ್ನ ನಂಬಿದೆ, ಇರೋ ಕಾಸೆಲ್ಲ ಪರ್ಸಲ್ ಖಾಲಿ ಆಗಿದೆ, ಅಕೌಂಟಲ್ಲಿ ದುಡ್ಡಿಲ್ದೆ ಮನ ನೊಂದಿದೆ. ಲೋ ತಮ್ಮಯ್ಯ ನನ್ ಕಷ್ಟ ನೋಡಬಾರದೆ, ಸಿದ್ದರಾಮಯ್ಯ ನಿನ್ನ ನಂಬಿದೆ, ಕೇಳೋ ತಮ್ಮಯ್ಯ. ಅಮ್ಮ ತಗೋ ಬೆನ್ನ ಹಿಂದೆ ನೀ ಹೋಗ್ ಫಸ್ಟು. Đây là bạn trai của tôi. Để tôi. Anh về chưa? viên đâu ಮಚ್ಚ ಎಲ್ಲರೂ ಫಿಲಮ್ ಹೋಗ್ತಾರೆ, ನಾವು ಫಿಲಮ್ ಹೋಗೋಣ ಬಾರೋ ಮಚ್ಚ. ನಟ್ರ ದುಡ್ಡಿನ ವಿಚಾರ ಎಲ್ಲ ಗೊತ್ತಲ್ಲ ನಿನಗೆ, ಅದಕ್ಕೋಸ್ಕರ ಮೊನ್ನೆ ನಮ್ಮ ಅಜ್ಜ 500 ರೂಪಾಯಿ ಕೊಡಕ್ ಬಂದ್ರು. ಅಲ್ಲೆಲ್ಲ ಆಯ್ತು, ಇನ್ನು ಅಪ್ಪ ಬೇಡ ಅಂದ್ರು. 1 ಟಿಕೆಟ್ ಹೋತ್ರಿ. ನಮ್ಮ ಅಜ್ಜ 200 ರೂಪಾಯಿ ಕೊಡಕ್ ಬಂದ್ರು. ತು ಆರೆ ನಮ್ಮ ಅಮ್ಮ ಬೇಡ ಅಂತು. ತು ಜಾರೆ ಮಗ, ಈ ಪೆಟ್ರೋಲ್ ಬಂಕ್ ಅಲ್ಲಿ ಡೀಸೆಲ್ ಸಿಗ್ತದೆ, ಆದ್ರೆ ಪೆಟ್ರೋಲ್ ಬಂಕ್ ಅಂತ ಹೆಂಗೆ ಡೀಸೆಲ್ ಬಂಕ್ ಅಂತ ಹೆಂಗೆ ಇಕ್ಕಿಲ್ಲ? ಮತ್ತೆ ನಿಂಗೆ ಗೊತ್ತಿತ್ತು ತಾನೆ ಅವಳು ಬಿಟ್ಟತಾಳೆ ಅಂತ, ಮತ್ತೆ ಯಾಕೆ ಲವ್ ಮಾಡ್ದೆ? ಒಳಗೆ ಯಾಕೋ ಅರ್ಜೆಂಟ್ ಬರ ಕೇಳಿದ್ದು. ನಮ್ಮಪ್ಪ ನಿನ್ ಜೊತೆ ಏನೋ ಮಾತಾಡ್ಬೇಕು ಅಂದ್ರು ಕಣೋ, ಅದಕ್ಕೆ ಬಂದಿದ್ದು. ನಿಮ್ಮಪ್ಪನ ನನ್ ಜೊತೆನ ಏನೋ ಮಾತಾಡಕ್ಕಿದೆ. ಅದ್ ನಾನು ಹೇಳ್ತೀನಿ, ಒಳಗ್ ಬಾಪ. ನೀನೇನೋ ಮಕ್ಕ ನೋಡ್ತಿದ್ಯಾ? ತೆಂಗಿನ ಮರದಲ್ಲಿ ಮಾವಿನ ಹಣ್ಣು ಬಿಟ್ಟಿದ್ಯಾ, ನೋಡ್ಕೊಂಬೋಗು. ಸರಿಯಪ್ಪ. ಅಂಕಲ್ ಕರ್ಸಿದ ವಿಷಯ 2 ಲಕ್ಷ ರೂಪಾಯಿ ಕ್ಯಾಶಲ್ಲಿ ಕೊಡ್ತೀಯಾ, ಡಿ ಮಾಡ್ತೀಯಾ, ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಏನಾದ್ರು ಮಾಡ್ತೀನಪ್ಪ? ಅಂಕಲ್ 2 ಲಕ್ಷನ ಏನಕ್ಕೆ ಕೇಳ್ತಾ ಇದ್ರಿ ಹೇಳಿ? ನಾನು ಈ ನನ್ನ ಮಗಂಗೆ ಆಗಿನ ಕಾಲದಲ್ಲೇ ಗ್ರ್ಯಾಂಡ್ ಆಗಿ ನಾಮಕರಣ ಮಾಡಿ ವಿಜಯ್ ಕುಮಾರ್ ಅಂತ ಹೆಸರಿಟ್ಟಿದ್ದೀನಿ. ಆಗಿನ ಕಾಲದಲ್ಲಿ ನಾನು ಖರ್ಚು ಮಾಡಿದ ದುಡ್ಡನ್ನ ಇವಾಗಿನ ಇನ್ಫ್ಲೇಷನ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 2 ಲಕ್ಷ ಚಿಲ್ಲರೆ ಆಗುತ್ತೆ. ಚಿಲ್ಡ್ರನ್ ಡಿಸ್ಕೌಂಟ್ ಮಾಡ್ಬಿಟ್ಟು ರೌಂಡ್ ಫಿಗರ್ 2 ಲಕ್ಷ ಕೇಳ್ತಿದ್ದೀನಪ್ಪ. ಅಂಕಲ್ ನೀವೇನ್ ಹೇಳ್ತಾ ಇದ್ರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಮೊದ್ಲು ನನಗೂ ಅರ್ಥ ಆಗ್ಲಿಲ್ಲ ಕಣಪ್ಪ. ಒಂದ್ ದಿವಸ ಮನೆ ಮುಂದೆ ನಾನು ನಿಂತ್ಕೊಂಡು ಏನೋ ಮಾಡ್ತಾ ಇದ್ದೀನಿ, ಯಾವ್ದೋ ಹುಡುಗ ರೋಡಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾನೆ. ಸಡನ್ ಆಗಿ, ಮಗ ನಾನು ಸಡನ್ ಮನೆ ಮುಂದೆ ಇದ್ದೀನೋ, 5 ನಿಮಿಷ ಬರ್ತೀನಿ ತಡೆಯೋ ಅಂತಂದ. ಅರ್ಥ ಆಗ್ಲಿಲ್ಲ. ಇನ್ನೊಂದ್ ದಿನ ರೋಡಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ದೀನಿ, ಯಾರೋ 2 ಹುಡುಗರು ದಮ್ ಮಾಡ್ಕೊಂಡು ನಿಂತಿದ್ರು. ನನ್ನ ನೋಡ್ಬಿಟ್ಟು ಏಯ್ ಸಡೆಯವ್ರ ಅಪ್ಪ ಅಲ್ವಾ ಅಂತ ಅಂದ್ಬಿಟ್ಟು ಸಿಗರೇಟ್ ನಂಗೆ ಬಿಸಾಕ್ಬಿಟ್ಟಿದ್ ನಿಂತ್ಕೊಂಡ್ಬಿಟ್ರು. ಅರ್ಥ ಆಗ್ಲಿಲ್ಲ ನಂಗೆ. ನಿನ್ನೆ ಒಬ್ಬ ಮಾಸ್ಟರ್ ಪೀಸು ಮನೆಗೆ ಬಂದ್ಬಿಟ್ಟ. ಅಂಕಲ್ ಸಡೆ ಮನೇಲಿಲ್ವಾ, ಫೋನ್ ತೆಗಿತಿಲ್ಲ ಅನ್ಬಿಟ್ಟ.
ಆಯ್ತು ಕಣಪ್ಪ ನಂಗೆ. ಆಮೇಲೆ ಅಲ್ಲಿ ಇಲ್ಲಿ ವಿಚಾರಿಸಿದಾಗ ಗೊತ್ತಾಯ್ತಪ್ಪ, ಈ ನಮ್ ವಿಜಿಗೆ ಸಡೆ ಅಂತ ನಾಮಕರಣ ಮಾಡಿದ್ರು ನೀನೇ ಅಲ್ವಾ? ನಾನು ಇಟ್ಟಿದ್ದ ಹೆಸರಂತೂ ಉಪಯೋಗಕ್ಕಿಲ್ಲ, ನೀನೇ ಅದೇನೋ ಇಟ್ಟಿದ್ಯಲ್ಲಪ್ಪ ಸಡೆ ಅಂತ, ಅದೇ ತಾನೇ ಎಲ್ಲಾ ಕಡೆ ಚಾಲ್ತಿ ಇರೋದು. ಅದಕ್ಕೆ ನಿನ್ನ ಕರೆಸಿ ದುಡ್ಡು ವಾಪಸ್ ಇಸ್ಕೊಳ್ತಾ ಇದ್ದೀನಪ್ಪ. ಸಾರಿ ಅಂಕಲ್. ಸಾರಿನಾ? ಆ ಸಡೆ ನನ್ ಮಗನ್ ಕೊಟ್ಬಿಟ್ಟು ನನಗ್ ದುಡ್ಡು ಕೊಡಪ್ಪ. ಅಂಕಲ್ ದುಡ್ಡು ಅಂಕಲ್ ಯಾಕೆ ಸರ ಗಾಡಿ ಕೆಟ್ಟತನ? ಹ್ಞೂನ್ರಿ ಅಣ್ಣ, ಗಾಡಿ ಕೆಟ್ಟದ್ರಿ. ದೂರಲ್ ದಾರ್ಯಾಗ ಹಿಂಗ್ ಸಮಸ್ಯೆ ಆದ್ರ ಬಾಳ ಕೆಟ್ಟ ಅನ್ಸತ್ರಿ. ಹೌದ್ರಿಪ್ಪ. ಸರಿ ಕಡೆ ಸುಡ್ತದಲ್ರಿ ರೇಡಿಯೇಟರ್. ಹೌದ್ರಿ, ಸ್ವಲ್ಪ ಕಾದತ್ರಿ ಅದ. ನೀರ್ ತರೋವ್ರಿ. ಏನ್ ಹುಚ್ಚದಾರ ಇವ್ರು? ಅನ್ನಾರ ದೇವ್ರ ಬಂದಾಗ ಬಂದಿರಿ ನೋಡ್ರಿ ನೀವು. ನಮ್ಮ ಮಾಮ ಹೆದರ್ಕೊಂತ ಬಿಟ್ಟಿದ್ರಿ. ಅದಕ್ಕೆಲ್ಲ ಹೆದರ್ತಾರನ? ನಾವ್ ಬರ್ತಿರ್ತೀವಿ ಕಾಪಾಡಕಂತಂದ. ಅಣ್ಣಾರ ನೀರ್ ತೂರಿ. ಬರ್ರಿ ಸಾಡ್ ಬರ್ರಿ. ಚಲೋ ಮೇಸ್ತ್ರಿಗೆ ತೋರಿಸ್ಬೇಕು ನೀವು. ದುಡ್ಡು ಆಗುತ್ತ, ಹೆದರುವಂತದ್ದು ಏನಿಲ್ಲ. ಕೂಲಂಟ್ ಕಮ್ಮಿ ಆಗೈತೆ ಅದ್ರದ್ದು. ಎಷ್ಟು? 10 ರೂಪಾಯಿ ಏನ್ರಿ ಇದು? ಫೋನು ಮರ್ತ್ ಬಂದಿನಿ, ಪರ್ಸು ಮರ್ತ್ ಬಂದಿನಿ. ಮತ್ ಬೆಟ್ಟೆಲ್ಲ ಕೊಡುನಲ್ಲ. ಬರ್ರ ಹಾಪಿ. देखो, वर्कर लोग के सामने आधा हिंदी आधा इंग्लिश मिला के बोलना, ताकि वो लोग को लगे कि सुपरवाइजर पढ़ा लिखा है। ठीक है सर। ये है आप लोग का नया सुपरवाइजर। पूरा मेहनत से काम करना है, छुट्टी नहीं मारना है। इफ यू टेक छुट्टी 3 टाइम मुट्ठी, नॉट छुट्टी नॉट ಇದು ಈಸಿ ವರ್ಡ್. ಇದು ಪಟ್ ಅಂತ ಗೆಸ್ ಮಾಡ್ತೀಯಾ? ನಿಜ? ಎಸ್. ಓಕೆ, ಸ್ಟಾರ್ಟ್. ನಾನ್ ಯಾರು? ಹೆಂಗೆ? ಏಯ್, ಸುಮ್ನೆ BP ರೈಸ್ ಮಾಡ್ಬೇಡ, ನೆಟ್ಟಾಗ ಆನ್ಸರ್ ಮಾಡ್ಬೇಕು. ಅಲ್ವಾ? ಅಲ್ಲ. ನಮ್ಮಿಬ್ರ ಮಧ್ಯೆ ಏನಿದೆ? ಗ್ಯಾಪ್ ಇದೆ. ಅಪ್ಪು ಅದಲ್ಲ. ಸುಮ್ನೆ BP ರೈಸ್ ಮಾಡ್ಬೇಡ. ನಮ್ಮಿಬ್ರ ರಿಲೇಶನ್ಶಿಪ್ ಏನು? ಟಾಕ್ಸಿಕ್. ಹಂಗೆ ನಾನು ನಿನ್ ಲೈಫ್ ಅಲ್ಲಿ ಏನಾಗ್ಬೇಕು? ಉದ್ದಾರ ಆಗ್ಬೇಕು. ಏ ಅಪ್ಪು, ಲಾಸ್ಟ್ ಇಂಟು. ಸುಮ್ನೆ BP ರೈಸ್ ಮಾಡ್ಬೇಡ. ನಿನ್ಕಿಂತ 2 ವರ್ಷ ಮುಂಚೆ ಹುಟ್ಟಿದೀನಿ. ನನ್ನನ್ ಏನಂತ ಕರಿತೀಯ? ಆದ್ರೆ ಬಿಡ್ದೋಳು. ಹೋಗಲೇ, ನಿನ್ ಜೊತೆ ನಾನ್ ಗೇಮ್ ಆಡಕ್ ಬರಲ್ಲ. ಅಕ್ಕನ Hi, what a cute baby. हाँ जी, मेरा बेटा है। What's his name? अबीर। What a cute baby यार. हाँ जी, बहुत क्यूट है। काश ऐसा बेबी मेरे पास भी होता. मैं दे सकता हूँ। What? Creep. ಬೈಬಲ್ ಹೇಳುತ್ತೆ ಹೆಂಡ್ತಿನ ಹೊಡಿಬೇಡ ಅಂತ, ಕುರಾನ್ ಹೇಳುತ್ತೆ ಹೆಂಡ್ತಿನ ಹೊಡಿಬೇಡ ಅಂತ, ಅದೇ ತರ ಭಗವದ್ಗೀತೆ ಹೇಳುತ್ತೆ ಹೆಂಡ್ತಿನ ಹೊಡಿಬೇಡ ಅಂತ. ಆದ್ರೆ ಹೆಂಡ್ತಿ ಹೇಳ್ತಾಳೆ ನೀನ್ ಗಂಡ್ಸಾದ್ರೆ ನನ್ಗೆ ಹೊಡ್ ತೋರ್ಸು ಅಂತ. ಚಾರಿತ್ರ್ಯ ಮೇಲೋಗ್ ಬಟ್ಟೆ ತಗೊಂಬರಮ್ಮ.
ಹೋಗಮ್ಮ, ಎಲ್ಲ ಕೆಲಸ ನನಗೆ ಹೇಳು. ಇವ್ನ್ ಮಾತ್ರ ಯಾವಾಗ್ಲೂ ಫೋನ್ ನೋಡ್ಕೊಂಡಿರ್ತಾನೆ. ನಾನು ಇಲ್ಲಿ ಹೋಮ್ ವರ್ಕ್ ಮಾಡ್ತಾ ಇದ್ದೀನಿ. ನಿಂಗೆ ಹೇಳಿರೋ ಕೆಲಸ ನೀನ್ ಮಾಡೆ, ನಂಗೇನು ಕೇಳ್ತಿದ್ಯಾ? ಚಾಡಿ ಹೇಳ್ತೀಯ ಅಮ್ಮನ ಹತ್ರ? ಇರೋದನ್ನೇ ಹೇಳಿದ್ದೀನಿ. 24 ಗಂಟೆ ಗೇಮ್ ಮಾಡೋ ಬದಲು ಹೋಗಿ ತಗೊಂಬರಕ್ಕಾಗಲ್ವಾ? ಬಾಯ್ ಮುಚ್ಕೊಂಡು ಹೋಗಿ. ನೀನ್ ಹೋಗೋ ಕೋತಿ ತಿಮ್ಮ, ಈ ಕಡೆ ಗೆಂಡೆ ತಿಮ್ಮಿ. ಹೋಗೆ ಮುದೇವಿ, ಹೋಗೋ ಕಮ್ಮಂಗಿ, ಹೋಗೆ. ನೋಡಮ್ಮ ಇವಳನ್ನ. ಅಮ್ಮ ನಾನೇನು ಮಾಡಿಲ್ಲ. ನೀನ್ ಊಟ ಮಾಡು. ಬಂದೆ ಅಮ್ಮ. ಹೋಗಪ್ಪ, ನಿನ್ ಮುದ್ದಿನ ಮಗ ತಾನೆ ಎಷ್ಟೇ ಆದ್ರು. ಹೋಗ್ ಗಂಟ್ಲಿಗತ್ತ ತುರಿಗ್ ಬಿತ್ಕ. ನನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಅಣ್ಣ ನಾಳೆ ಎಲ್ಲೂ ಹೋಗ್ಬೇಡ್ವೋ? ಯಾಕೆ, ನೀನ್ ಕಾಲೇಜ್ ಹತ್ರ ಡ್ರಾಪ್ ಮಾಡ್ಬೇಕಾ? ಹೋಗಿಲ್ಲೇ, ನನ್ನ ಫ್ರೆಂಡ್ ಬರ್ಡೇ ಐತೆ, ನಾನೆಲ್ಲ ಟ್ರಿಪ್ ಹೋಗ್ತಾ ಇದ್ದೀನಿ. ಅದಕ್ಕೆಲ್ಲ ಕಣೋ, ನಾಳೆ ರಾಖಿ ಹಬ್ಬ. ಬಂದ್ಬಿಡು. 2 ರೂಪಾಯಿ ರಾಖಿ ಕಟ್ಟಿ 2000 ರೂಪಾಯಿ ದೇಪಕ್ಕ. ಐ ಆಮ್ ಸೋ ಸಾರಿ, ನನ್ನ ಹತ್ರ ಕಾಸು ಇಲ್ಲ, ನಾನು ಇರೋದು ಇಲ್ಲ. ಬಾಯ್ ಬಾಯ್. ಅರೆ, ಅಣ್ಣ ಫೋನ್ ಮಾಡ್ತಾ ಇದ್ದಾನೆ. ಅಣ್ಣ ಚೆನ್ನಾಗಿದ್ಯೇನೋ? ನೀನು ಚೆನ್ನಾಗಿದ್ಯಾ? ಏನಣ್ಣ ಬೆಳಿಗ್ಗೆ ನೆನ್ಪು ಮಾಡ್ಕೊಂಡು ಫೋನ್ ಮಾಡಿದ್ಯಾ ಇವತ್ತು? ಏನಿಲ್ಲ, ಇವತ್ತು ರಕ್ಷಾ ಬಂಧನ ಅಲ್ವಾ, ಅದಕ್ಕೆ ಮಾಡಿದೆ. ಇವತ್ತು ರಾಖಿ ಹಬ್ಬ ಅಂತ ತಂಗಿ ಮೇಲೆ ಪ್ರೀತಿ ಉಕ್ಕಿ ಹರಿತಿದ್ದಂಗೆ ಐತೆ ಅಣ್ಣಗೆ. ಯಾವಾಗ ಬರ್ತೀಯಮ್ಮ ಊರಿಗೆ? ನಿಮ್ಮ ಭಾವ ಬೈತಾರೆ ಕಣೋ, ಪದೇ ಕಳ್ಸಲ್ಲ. ಬರ್ತೀನಿ ಇನ್ನೊಂದ್ಸರಿ ಯಾವಾಗ. ಸರಿ, ಇನ್ನೇನಿಲ್ಲ. ನೋಡ್ದಾ, ಅವಾಗ ನಾನೇ ರಾಖಿ ಕಟ್ತೀನಿ, ನಿಲ್ಲೋ ಅಂದ್ರೆ ಸಿಗ್ದಂಗೆ ಓಡೋಗ್ತಾ ಇದ್ದೆ. ಇವಾಗ ನೀನಲ್ಲಿ, ನಾನು ಇಲ್ಲಿ. ಹೋಗ್ಲಿ ಬಿಡೋ, ಯಾಕೆ ಬೇಜಾರಾಗ್ತೀಯ? ನಾನು ರಾಖಿ ಕಟ್ಲಿ ಬಿಡಲಿ, ಯಾವತ್ತಿದ್ರು ನಿನ್ನ ತಂಗಿ ಇನ್ನೇ ನೋಡೋಣ, ಆಯ್ತಾ? ಹ್ಯಾಪಿ ರಕ್ಷಾ ಬಂಧನ. ಹ್ಯಾಪಿ ರಕ್ಷಾ ಬಂಧನ. ಬಾಯ್. ಅಣ್ಣ ತಂಗಿಯರ ಈ ಬಂಧ